ರಂಗನಾಥ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟಿಂದ ನನ್ನ ಹೆಸರು ರಾಜಣ್ಣ, ಅಧ್ಯಕ್ಷರಾಗಿ ನಾನು ಇಲ್ಲಿ ನಿಮ್ಮಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದರೆ, ಪ್ರತಿ ವರ್ಷವೂ ನಡೆಯುವ ಹಾಗೆ ವೈಕುಂಠ ಏಕಾದಶಿ ಈ 23ನೇ ತಾರೀಕು ಅಲ್ಲಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುತ್ತದೆ. ಅಕ್ಕಪಕ್ಕದ ಗ್ರಾಮಸ್ಥರು ಕುದೂರು, ಬೆಟ್ಟಳ್ಳಿ ಪಾಳ್ಯ ಮತ್ತು ನಮ್ಮ ಸರ್ವ ಭಕ್ತರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಟ್ರಸ್ಟು ಕಾರ್ಯಕರ್ತರು ಎಲ್ಲ ವತಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ. ಏಕಾದಶಿ ಇದು ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇಲ್ಲಿಗೆ 10 ವರ್ಷ ಆಗಿದೆ. ಆ ವೈಕುಂಠ ಏಕಾದಶಿ ನಾವು ಪ್ರಾರಂಭ ಮಾಡಿ ಒಂದು 7 ವರ್ಷದಿಂದ ವೈಕುಂಠ ಏಕಾದಶಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಮೊದಲು ವೈಕುಂಠ ಏಕಾದಶಿ ಆಗಲಿ ಮತ್ತೊಂದನ್ನು ಏನೂ ಇರಲಿಲ್ಲ. ಅಲ್ಲಿ ದೇವಸ್ಥಾನ ಡೆವಲಪ್ ಆದಮೇಲೆ ಜೀರ್ಣೋದ್ಧಾರ ಮಾಡಿದ ಮೇಲೆ ಅಲ್ಲಿ ವೈಕುಂಠ ಮಂಟಪ ಮತ್ತು ಅಲ್ಲಿ ಪರಿವಾರ ದೇವತೆಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಶ್ರೀದೇವಿ, ಭೂದೇವಿ, ವಿಶ್ವಸೇನ ಮಹಾಗಣಪತಿ, ಲಕ್ಷ್ಮೀ ಹಯಗ್ರೀವ, ಬೋಹರಗ ಸ್ವಾಮಿ, ಆಂಜನೇಯ ಮತ್ತು ಗರುಡದೇವ, ಹೀಗೆ ಪರಿವಾರ ದೇವತೆಗಳು ಕೂಡ ನಮ್ಮ ಇಡೀ ಮಾಗಡಿ ತಾಲೂಕಿನಲ್ಲಿ ಹೇಳಬೇಕು ಅಂದರೆ ಒಂದು ಪ್ರಸಿದ್ಧಿಯಾದ ದೇವಸ್ಥಾನ. ಆದರೆ ಅಲ್ಲಿ ಅಷ್ಟೊಂದು ಪ್ರಚಾರ ಇಲ್ಲ, ಭಕ್ತಾದಿಗಳ ಸಂಖ್ಯೆ ಬಹಳ ಕಮ್ಮಿ ಅಲ್ಲಿ. ಅಂದರೆ ವೈಕುಂಠ ಏಕಾದಶಿ ಅಲ್ಲೊಂದು ಹೆಸರುವಾಸಿ ಆಗಿದೆ. ಇತ್ತೀಚಿನ ದಿನದಲ್ಲಿ ವೈಕುಂಠ ಏಕಾದಶಿ ವೈಕುಂಠ ಮಂಟಪವನ್ನು ನಾವು ಮಾಡಿದ್ದೀವಿ ಅಲ್ಲಿ. ಅದಾದ ನಂತರ ಸ್ವಲ್ಪ ಒಂದು ಫೇಮಸ್ ಆಗಿದೆ. ಆ ಫೇಮಸ್ ಆಗಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನಡೀತದೆ. ಈ ಕುದೂರು ತಾಲೂಕು ಮತ್ತು ಅಕ್ಕಪಕ್ಕದ ಗ್ರಾಮದವರೆಲ್ಲ 1,000-1,500 ಜನವರೆಗೂ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ. ದೇವ್ರ ಮಹಿಮೆ ಅಂದರೆ ಭಕ್ತಿಯಿಂದ ಬೇಡದವರಿಗೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಆಯಿತಾ, ಶ್ರದ್ಧೆ ಭಕ್ತಿ ಮುಖ್ಯ ಬೇಕು ಭಗವಂತನಿಗೆ. ಆಯಿತಾ, ಅವ್ರ ಪ್ರಾರ್ಥನೆ ಅವ್ರು ಹೇಗೆ ಸೇವೆ ಮಾಡ್ತಾರೋ ಸೇವೆ ತಕ್ಕ ಫಲ. ಯಾವ ವಿಶೇಷ ಪೂಜೆಗಳು? ಸರ್, ಶನಿವಾರ ಮಾತ್ರ ಅಲ್ಲಿ. ಶನಿವಾರ ಬೆಳಗ್ಗೆ ನಿತ್ಯ ಪೂಜೆ ಇರುತ್ತೆ, ನಿತ್ಯ ಅರ್ಚಕರು ಅಲ್ಲೇ ಇರ್ತಾರೆ, ನಿತ್ಯ ಪೂಜೆ ಇದ್ದೇ ಇರ್ತದೆ. ಶನಿವಾರ ಅಭಿಷೇಕ ಪೂಜೆ ಶನಿವಾರ ದಿವಸ ನಡೀತದೆ. ದೇವಸ್ಥಾನ ಬೆಳಗ್ಗೆ 500 ಅರ್ಚಕರು ಅಲ್ಲೇ ಇರೋದ್ರಿಂದ ಬೆಳಗ್ಗೆ ಒಂದು 7:30-8 ಗಂಟೆಗೆ ಓಪನ್ ಮಾಡ್ತಾರೆ, ಮತ್ತು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತಾರೆ. ಸಾಯಂಕಾಲ ವಿಶ್ರಾಂತಿ ಅವ್ರದ್ದು ಮುಚ್ಚಿರ್ತಾರೆ. ಸಾಯಂಕಾಲ ಟೈಮು ಒಂದು ದೀಪ ತೋರಿಸ್ತಾರೆ. ಸರ್, ಕುದೂರು ಕಡೆಯಿಂದನೂ ಬರ್ಬೋದು. ಕುದೂರಿಂದ ಮತ್ತು ಶಿವಗಂಗೆ ಹೋಗುತ್ತಲ್ಲ, ಆ ರೂಟಲ್ಲಿ ಬರುತ್ತೆ. ಸೊ ವೈಕುಂಠ ಏಕಾದಶಿನಲ್ಲಿ ಬೆಳಗ್ಗೆ ಶುಭ್ರಭಾರತ ಸೇವೆ ಇರ್ತದೆ. ಅದಾದ ನಂತರ ಅಭಿಷೇಕ, ಪಂಚಾಮೃತ ಅಭಿಷೇಕ ಸೇವೆ ಇರ್ತದೆ. ಅದಾದಮೇಲೆ ಅಲಂಕಾರ, ಮತ್ತು ಬೆಳಗ್ಗೆ 5:30ಗೆ ಸ್ವಾಮಿ ವೈಕುಂಠ ದ್ವಾರ ಓಪನ್ ಆಗ್ತದೆ. ವೈಕುಂಠ ದ್ವಾರ ಓಪನ್ ಆದಮೇಲೆ ಸ್ವಾಮಿ ಹೋಗಿ ವೈಕುಂಠ ಮಠದಲ್ಲಿ ಸ್ವಾಮಿ ಕೂತ್ಕೊತಾನೆ. ಅಲ್ಲಿಂದ ಭಕ್ತಾದಿಗಳು ಬಂದು ಅವನ ದರ್ಶನ ಪಡ್ಕೊಂಡು ಅಲ್ಲಿ ಪ್ರಸಾದ ತಗೊಂಡು ಜನ ಹೋಗ್ತಾ ಇರ್ತಾರೆ. ಸರ್, 1,000 ಮೇಲೆ ಯಾವತ್ತೂ ಅಷ್ಟೇ, ಅದಕ್ಕೆ ಕಡಿಮೆ ಯಾವತ್ತೂ ಆಗಿಲ್ಲ. 1,000 ಜನದ ಮೇಲೆ ಆಗ್ತದೆ. ಸೊ ಅಲ್ಲಿ ಏನಿಲ್ಲ ವ್ಯವಸ್ಥೆ ಅಂದರೆ, ಮಾಮೂಲಿ ದೇವಸ್ಥಾನದಲ್ಲಿ ಒಂದು ಲೈನ್ ಮಾಡಿದ್ದೀವಿ, ಬರ್ತಾರೆ. ಒಂದೇ ಸಲ ಬರೋದಿಲ್ಲ. ಬೆಳಗ್ಗಿಂದ ಬೆಳಗ್ಗೆ 5:30ರಿಂದ ಶುರು ಮಾಡಿದರೆ ರಾತ್ರಿ 8 ಗಂಟೆವರೆಗೂ ಬರ್ತಾರೆ ಜನ. ಬಂದವ್ರು ಬರ್ತಾರೆ. ದೇವಸ್ಥಾನದ ದೇವ್ರನ್ನ ವೈಕುಂಠ ಮಂಟಪ ಬರ್ತಾರೆ. ಸ್ವಾಮಿ ಅಲ್ಲಿ ಅವ್ರ ಕೆಳಗಡೆಯಿಂದ ಬಂದು ವೈಕುಂಠ ದ್ವಾರ ಪ್ರವೇಶ ಮಾಡಿ ಅಲ್ಲಿಂದ ಒಳಗಡೆ ಹೋಗಿ ಭಗವಂತನ ದರ್ಶನ ಮಾಡಿ ಮತ್ತೆ ತೀರ್ಥ ಪ್ರಸಾದಗಳು ತಗೊಂಡು ಹೋಗ್ತಾ ಇರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ದರ್ಶನ ಮಾಡಿ, ಆಯಿತಾ, ಅವನ ಸೇವೆಗೆ ಪಾತ್ರರಾಗಬೇಕು. ಆಯಿತಾ, ಅವ್ನ ಕೃಪಾಕಡಕ್ಕೆ ಪಾತ್ರರಾಗಬೇಕು. ಅವ್ರ ಕೈಲಾದಂಥ ಒಂದಿಷ್ಟು ಧನ ಸಹಾಯ ಮಾಡಿದರೆ ಜೀರ್ಣೋದ್ಧಾರಕ್ಕೆ ಒಂದು ಒಳ್ಳೆಯದಾಗ್ತದೆ. ಬೇರೆ ಯಾವುದೇ ಆಗಲಿ ಒಂದು ಅನುದಾನಗಳು ಯಾವುದು ತೊಗೊಂಡಿಲ್ಲ ನಾವು ಆ ದೇವಸ್ಥಾನಕ್ಕಾಗಿ. ಇಲ್ಲಿ ಆಗಲಿ ಯಾರ ಹತ್ರ ಅನುದಾನ ತೊಗೊಂಡಿಲ್ಲ ನಾವು. ಗೌರ್ಮೆಂಟಿಂದ ಆಗಲಿ ಮತ್ತೊಂದಾಗಲಿ ನಾವೇನು ತೊಗೊಂಡಿಲ್ಲ. ನಾವೇ ಒಂದು ಸಣ್ಣದಾಗಿ ಟ್ರಸ್ಟ್ ಅಂತ ಮಾಡಿ ಇರೋರು ಒಂದು ಸ್ವಲ್ಪ ಕೈಯಿಂದ ಹಾಕಿ ಆ ಒಂದು ಪುಟ್ಟ ದೇವಸ್ಥಾನ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ ಒಂದು ಮಾಡಿದ್ದೇವೆ. ಹಾಗಾಗಿ ಬಂದಂಥ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೇವೆ. ಸರ್, ಏನು ಮಾಡ್ಕೊಂಡು ಬಂದು ದೇವಸ್ಥಾನ ನೋಡಿ ಅವ್ರು ಏನೋ ಸ್ವಲ್ಪ ಒಂದು ಟ್ರಸ್ಟ್ ಅಂತೀನಿ, ಒಂದು ಚೌಟ್ರಿ ಅಥವಾ ಮತ್ತೊಂದು ಏನಾದರೂ ಮಾಡಿಕೊಟ್ರೆ ಭಗವಂತನ ಸೇವೆಗೆ ಅನುಕೂಲ ಆಗ್ತದೆ. ಸಮುದಾಯ ಭವನ ಭಕ್ತಾದಿಗಳು ಮದುವೆ ಮತ್ತು ಶುಭ ಕಾರ್ಯಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ, ಮಾಡ್ಬೋದು. ಅಂದರೆ ನಮ್ಮ ಪೂರ್ವಿಕರು, ನಮ್ಮ ತಾತ ಮುತ್ತಾತ ಇವರೆಲ್ಲ ಅವಲ್ಲಿ ಹೋಗಿ ನಮ್ಮ ಮನೆದೇವರು ಅಂತ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ನಾವು ಪ್ರತಿ ವರ್ಷವೂ ನಾವು ಸಣ್ಣ ದಿನದಿಂದ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ದೇವಸ್ಥಾನ ಶಿಥಿಲನಲ್ಲಿ ಇದ್ದಾಗ ಅಲ್ಲಿ ಅರ್ಚಕರು ಕೇಳ್ಕೊಂಡಾಗ ಇದೊಂದು ನಮಗೆ ಮೊದಲು ಮೂರ್ತಿ ಇರಲಿಲ್ಲ, ಅಲ್ಲಿ ಒಂದು ಕಂಬದ ರೂಪದಲ್ಲಿ ಸ್ವಾಮಿ ಇದ್ದ ಅಲ್ಲಿ. ಆಗ ಒಂದು ಪುಟ್ಟದಾಗಿ ಒಂದು ವಿಗ್ರಹ ಕೊಡ್ಸ್ರಪ್ಪ, ಅವ್ನು ಪಾದ ಸೇವೆ ಮಾಡಬೇಕು, ಪಾದ ನೋಡಬೇಕು ಅಂತ ಹೇಳಿ ಅವರು ಬೇಡಿಕೆ ಇಟ್ಟಾಗ, ಆವಾಗ ಭಗವಂತನ ಸಂಕಲ್ಪದಿಂದ ನಮಗೆ ಒಂದು ಆಯ್ತಪ್ಪ ಸ್ವಾಮಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ
ಆ ವಿಗ್ರಹ ತಗೊಂಡ್ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿವಿ. ಅಲ್ಲಿಂದ ಕೆಲವು ಅಡಚಣೆಗಳು ಸ್ಟಾರ್ಟ್ ಆಯಿತು. ಅಕ್ಕಭಕ್ತರು ಅನ್ನ ಹಿಂದೆ ಕಂಬ ಇದೆ ತೆಗಿಬಾರ್ದು, ಪ್ರತಿಷ್ಠಾಪನೆ ಮಾಡಬಾರ್ದು ಸ್ವಾಮಿನ ಅಂತ ಹೇಳಿ ಸ್ವಲ್ಪ ಇದಾಯಿತು. ನಂತರ ಎಲ್ಲರೂ ಸೇರಿ ಗ್ರಾಮದವರೆಲ್ಲ ಬಂದು ಅವ್ರು ಒಪ್ಪಿಗೆ ಕೊಟ್ಟ ನಂತರ ಆ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಆಗ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ಮೂಲ ಮೂರ್ತಿ ಹಿಂದೆ ಹಾಗೇ ಇದೆ, ಅದನ್ನು ನಾವು ತೆಗೆದಿಲ್ಲ. ಹಾಗಾಗಿ ಮುಜರಾಯಿ ಇಲಾಖೆನೂ ಕೂಡ ಬಂದು ನೋಡಿ ಆ ಮೂಲ ಮೂರ್ತಿ ಕೂಡ ನೋಡಿ, ಪರವಾಗಿಲ್ಲ ಮೂರ್ತಿ ಇಲ್ಲ, ಕಂಬಾರದನ್ನ ತೆಗೆದು ನೀವು ಮಾಡ್ಬೋದು ಅಂತ ಅವ್ರು ಹೇಳಿದರು. ಆದರೂ ಕೂಡ ನಾವು ತೆಗಿಲ್ಲ ಅದನ್ನು, ಅದು ಹಾಗೇ ಇದೆ. ಅದು ಉಳಿಸ್ಕೊಂಡು ಮುಂದೆ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಶ್ರೀದೇವಿ, ಭೂದೇವಿ, ಭೂಹರಹ, ಅಯ್ಯಗ್ರೀವ, ಮತ್ತು ಭೂಹರಗ ಸ್ವಾಮಿ, ಗರುಡದೇವ, ಆಂಜನೇಯ, ಇಷ್ಟು ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡಿದ್ದೇವೆ ದೇವಸ್ಥಾನಕ್ಕೆ.